ಅರುಣಾಂ ಕರುಣಾತರಂಗಿತಾಕ್ಷೀಂ ಧೃತಪಾಶಾಂಕುಶಪುಷ್ಪಬಾಣಚಾಪಾಂ ಅಣಿಮಾದಿಭಿರಾವೃತಾಂ ಮಯೂಖೈಃ ಅಹಮಿತ್ಯೇ ವಿಭಾವಯೇ ಭವಾನೀಂ ವಾಗರ್ಥಾವಿವ ಸಂಪ್ರಕ್ತೌ ವಾಗರ್ಥಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ಶ್ರೀ ಗುರುಭ್ಯೋ ನಮಃ. ಮುಳಬಾಗಿಲು ತಾಲೂಕಿನಲ್ಲಿ ಕಾಂತರಾಜ ಸರ್ಕಲಿನಲ್ಲಿ ನೆಲೆಸಿರುವಂತಹ ಶ್ರೀ ಆತ್ಮಾನಂದೇಶ್ವರ ಸ್ವಾಮಿ ಸಮೇತರಾಗಿ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿ ವಿರಾಜಮಾನನಾಗಿ ಇದ್ದು, ಇದೇ ವರ್ಷ ಮಾರ್ಚ್ 8ನೇ ತಾರೀಕು ಮತ್ತು 9ನೇ ತಾರೀಕಿನ ದಿವಸ ಈ ಒಂದು ದೇವಸ್ಥಾನದಲ್ಲಿ ಜೀರ್ಣೋದ್ಧಾರಣ ಅಷ್ಟಬಂಧನ ಮಹಾಕುಂಭಾಭಿಷೇಕವನ್ನು ನೆರವೇರಿಸಬೇಕು ಅಂತ ಆ ದೇವಿಯ ಒಂದು ಪ್ರೇರಣೆಯಾಗಿದ್ದು, ಈ ಅಷ್ಟಬಂಧನ ಜೀರ್ಣೋದ್ಧಾರಣ ಹೇಳುವುದು ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ, ಶಾಸ್ತ್ರದಲ್ಲಿ, ವೇದದಲ್ಲಿ 12 ವರ್ಷಕ್ಕೆ ಒಮ್ಮೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದುಂಟು. ಅದೇ ಪ್ರಕಾರವಾಗಿ ಈ ಒಂದು ಅಷ್ಟಬಂಧನ ಜೀರ್ಣೋದ್ಧಾರಣ ಹೇಳುವುದು ಈ ಒಂದು 4 ವರ್ಷದ ಹಿಂದೆ ನೆರವೇರಬೇಕಾಗಿತ್ತು. ಕಾರಣಾಂತರಗಳಿಂದ ಮತ್ತು ಈ ಕೊರೋನಾ ಹೇಳುವಂತಹ ಒಂದು ಸಮಸ್ಯೆಯಿಂದ ಈ ಒಂದು 3 ವರ್ಷ ನಮಗೆ ಕಳೆದು ಹೋಗಿದೆ. ಇಲ್ಲಿ ಸಪರಿವಾರ ಸಮೇತರಾಗಿ ಲಲಿತಾ ಮಹಾತ್ರಿಪುರ ಸುಂದರಿ ಮತ್ತು ಆತ್ಮಾನಂದೇಶ್ವರ ಸ್ವಾಮಿ ಪ್ರಧಾನವಾಗಿದ್ದು, ಈ ಒಂದು ಜೀರ್ಣೋದ್ಧಾರಣ ಅಂತಂದರೆ ಒಂದು ದೇವಸ್ಥಾನದಲ್ಲಿ ಅಷ್ಟಬಂಧನ ಅಂತ ನಾವೇನು ಹಾಕ್ತೇವೋ ಅದರ ಒಂದು ಸಾನ್ನಿಧ್ಯ, ಅದರ ಒಂದು ಪವರ್ ಹೇಳುವಂಥದ್ದು 12 ವರ್ಷಕ್ಕೊಮ್ಮೆ ಬದಲಾವಣೆಯನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಮತ್ತು ಲೌಕಿಕವಾಗಿ ಈ ಕೆಲವೊಂದಷ್ಟು ಈ ಪೇಂಟ್ ಮಾಡಿಸುವುದಿರಲಿ, ಕೆಲವೊಂದಷ್ಟು ಲೌಕಿಕವಾದಂತಹ ಕಾರ್ಯಕ್ರಮಗಳನ್ನು ಆ ಸಮಯದಲ್ಲಿ ಮಾಡಿಕೊಳ್ಬೇಕು ಅಂತ ಹೇಳಿದ್ದಕ್ಕಾಗಿ ಹಿಂದಿನಿಂದ ಬಂದಂತಹ ಒಂದು ಸಂಪ್ರದಾಯದ ಪ್ರಕಾರವಾಗಿ ಇಲ್ಲಿ ಕೆಲವೊಂದಷ್ಟು ಗ್ರಾನೈಟ್ ಈ ಥರದಂತಹ ವಸ್ತುಗಳನ್ನು ಪುನರ್ನಿರ್ಮಾಣವನ್ನು ಮಾಡಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾಗಿ ಈ ಜೀರ್ಣೋದ್ಧಾರಣ ಅಷ್ಟಬಂಧನ ಮಹಾಕುಂಭಾಭಿಷೇಕ 8ನೇ ತಾರೀಕು ಅಂತಂದರೆ ಭಾನುವಾರ ಬೆಳಗ್ಗೆ 9 ಗಂಟೆಗೆ ಗಣಪತಿ ಪೂಜೆ, ಸಂಕಲ್ಪ, ಕಲಶ ಸ್ಥಾಪನೆ ಮತ್ತು ಮಹಾಗಣಪತಿ ನವಗ್ರಹಾದಿ ಸಾದ್ಗುಣ್ಯ ದೇವತೆಗಳ ಹೋಮವನ್ನು ಮಾಡಿ ಪೂರ್ಣಾವತಿಯನ್ನು ಮಾಡಿ ಪ್ರಸಾದವನ್ನು ವಿತರಣೆಯನ್ನು ಮಾಡಲಿಕ್ಕಾಗ್ತದೆ. ಅದೇ ರೀತಿಯಲ್ಲಿ ಅವತ್ತಿನ ದಿವಸ ಭಾನುವಾರದ ದಿವಸ ಸಂಜೆ ವಾಸ್ತುರಾಕ್ಷೋಘ್ನ, ವಾಸ್ತುಬಲಿ ಮತ್ತು ಪರ್ಯಜ್ಞೀಕರಣವನ್ನು ಮಾಡಿ ಅಷ್ಟಬಂಧನ ಕ್ರಿಯೆಗಳನ್ನೆಲ್ಲ ಮಾಡಲಿಕ್ಕಾಗ್ತದೆ. ತದಾದ ನಂತರ ಸೋಮವಾರದ ದಿವಸ ಬೆಳಗ್ಗೆ 7 ಗಂಟೆಗೆ ಪುನಃ ಎಲ್ಲ ಸಾನ್ನಿಧ್ಯದಲ್ಲಿರುವಂತಹ ಎಲ್ಲ ದೇವತೆಗಳಿಗೆ ಮೂಲಮಂತ್ರ ಹೋಮ, ಕಲಾಹೋಮ, ತತ್ವಹೋಮ, ಅಂಗನ್ಯಾಸಾದಿ ಹೋಮಗಳು ಮತ್ತು ಪ್ರಾಣ ಪ್ರತಿಷ್ಠೆ ಅಭಿಜಿನ್ ಮುಹೂರ್ತದಲ್ಲಿ ಅಂದರೆ 12ರಿಂದ 12:30 ಒಳಗೆ ಅಭಿಜಿನ್ ಮುಹೂರ್ತದಲ್ಲಿ ಮಹಾಕುಂಭಾಭಿಷೇಕವನ್ನು ನೆರವೇರಿಸಲಿಕ್ಕೆ ಆ ದೇವಿಯ ಅಪ್ಪಣೆಯಾಗಿದ್ದು, ದೇವಿಯ ಒಂದು ಪ್ರೇರಣೆಯಾಗಿರ್ತದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಆ ಪಾರ್ವತೀ ಪರಮೇಶ್ವರರ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತ ಈ ಸಮಯದಲ್ಲಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ಈ ಕುಂಭಾಭಿಷೇಕ ಅಷ್ಟಬಂಧನವನ್ನು ದರ್ಶನ ಮಾಡಿಕೊಳ್ಳುವುದರಿಂದ ಏನು ಪ್ರಯೋಜನ ಅಂತಂದರೆ, ಆ ಕುಂಭಾಭಿಷೇಕದಲ್ಲಿ ಅಲ್ಲಿ ಆ ದೇವರ ಒಂದು ಶಿರಸ್ಸಿನಲ್ಲಿ ಬಿದ್ದಂತಹ ಆ ಒಂದು ತೀರ್ಥ ನಾವು ಪ್ರೋಕ್ಷಣೆಯನ್ನು ಮಾಡಿಕೊಂಡ್ರೆ ಸಪ್ತಜನ್ಮ ಕೃತಂ ಪಾಪಂ ಸ್ಮರಣೇನೇವ ವಿನಶ್ಯತಿ, 7 ಜನ್ಮದಲ್ಲಿ ನಮಗೆ ತಿಳಿಯದೆ ಮಾಡಿದಂತಹ ಪಾಪ ಕರ್ಮಗಳಿಂದ ವಿಮುಕ್ತರಾಗಿ ಆ ಪಾರ್ವತೀ ಪರಮೇಶ್ವರರ ಸಾನ್ನಿಧ್ಯ ನಮಗೆ ಅಂತ್ಯದಲ್ಲಿ ದೊರಕ್ತದೆ ಅಂತ ಸ್ಕಂದ ಪುರಾಣಾದಿಗಳು ವೇದಗಳೆಲ್ಲ ಹೇಳಿದ್ದುಂಟು. ಹಾಗಾಗಿ ಒಂದು ಪುಣ್ಯತಮವಾದಂತಹ ಅತ್ಯಂತ ದುರ್ಲಭವಾದಂತಹ ಒಂದು
ಇದು ಯಾಕೆಂದ್ರೆ ಕುಂಭಾಭಿಷೇಕ ಅಂದ್ರೆ ಪ್ರತಿ ವರ್ಷ ಮಾಡ್ಲಿಕ್ಕೆ ನಮ್ಗೆ ಆಗುದಿಲ್ಲ. ಅಷ್ಟಬಂಧನ ಕುಂಭಾಭಿಷೇಕ 12 ವರ್ಷಕ್ಕೆ ಒಮ್ಮೆ ಮಾಡುವುದಾಗಿದ್ದರಿಂದ ಎಲ್ಲ ಭಕ್ತ ಮಹಾಜನರು ಈ ಒಂದು ಸದುಪಯೋಗವನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗವನ್ನು ಪಡಿಸಿಕೊಂಡು ಸಕಾಲಕ್ಕೆ ಆಗಮಿಸಿ ಆ ದೇವಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕವಾಗಿ ಈ ಒಂದು ಸಮಿತಿಯ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಸರ್ವರಿಗೂ ಆದರವಾದಂತಹ ಸುಸ್ವಾಗತವನ್ನ ನಾವು ಈ ಸಮಯದಲ್ಲಿ ಬಳಸ್ತಾ ಇದ್ದೇವೆ. ದೇವಾಲಯ ನಿರ್ಮಾಣವಾಗಿ ಸಾಮಾನ್ಯ 45 ವರ್ಷ ಆಯಿತು. ಇದು 3ನೇ ಬಾರಿ ಮಾಡುವಂತಹ ಒಂದು ಕುಂಭಾಭಿಷೇಕ ಆಗಿದೆ. ಹಾಗಾಗಿ 3 ಹೇಳುವಂತಹ ಸಂಖ್ಯೆಗೆ ಸಾಂಖ್ಯಶಾಸ್ತ್ರದಲ್ಲಿ ಬಹಳ ಮಹತ್ವ ಉಂಟು. ಯಾಕೆಂದ್ರೆ ತತ್ವಗಳು 3 ಇದೆ, ತ್ರಿಮೂರ್ತಿಗಳು ಮತ್ತು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಹೇಳುವುದಾಗಿ 3 ಹೇಳುವಂತಹ ಸಂಖ್ಯೆಗೆ ಅಷ್ಟು ಮಹತ್ವ ಆಗಿದ್ದರಿಂದ ಆ ತ್ರೈಲೋಕ್ಯ ಜನನಿಯಾದಂತಹ ಪಾರ್ವತೀಯ ಪರಮೇಶ್ವರ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಿ ಎಲ್ಲರೂ ಬನ್ನಿ, ಎಲ್ಲರನ್ನೂ ಕರೆತನ್ನಿ ಅಂತ ಈ ಮೂಲಕ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ತಮ್ಮಲ್ಲಾದಂತಹ ಈ ಒಂದು ದೈವಿಕ ಕಾರ್ಯಕ್ಕೆ ತನುಮನ ಧನಗಳನ್ನ ಕೊಟ್ಟು ಸಹಕರಿಸಬೇಕು ಅಂತ ಕೂಡ ಕಳಕಳಿಯಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಹರ ನಮಃ ಪಾರ್ವತೀ ಪತಯೇ, ಹರ ಹರ ಮಹಾದೇವ. ಅದೇ ರೀತಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಏನೊಂದು ಮಹತ್ವ ಅಂತ ಕೇಳಿದರೆ, ಸಪರಿವಾರ ಸಹಿತರಾಗಿರುವಂತಹ ಲಲಿತಾಂಬಿಕೆ. ಸಪರಿವಾರ ಅಂತಂದ್ರೆ 18 ಶಕ್ತಿಪೀಠಗಳು ಕೂಡ ಇಲ್ಲಿ ಸಾನ್ನಿಧ್ಯವಾಗಿದೆ. ಆ ಒಂದು 18 ದೇವಿಯರ ಸಾನ್ನಿಧ್ಯ ನಾವು ಒಂದೇ ಜಾಗದಲ್ಲಿ ದರ್ಶನವನ್ನ ಮಾಡಬಹುದು. ಅದಾದ ಮೇಲೆ 12 ಜ್ಯೋತಿರ್ಲಿಂಗಗಳು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಜ್ಯೋತಿರ್ಲಿಂಗ ಅಂತ ಹಿಂದೆ ಮಾಡಿದ್ದುಂಟು. ಪುರಾಣದಿಂದ ಬಂದಿದ್ದು ಆ ಈಶ್ವರನ ಅನುಗ್ರಹದಿಂದ ಏರ್ಪಾಡಾದಂತಹ ಜಾಗಗಳು. ಆ 12 ಜ್ಯೋತಿರ್ಲಿಂಗ ಕೂಡ ಇಲ್ಲಿ ಒಂದೇ ಜಾಗದಲ್ಲಿ ಸ್ಥಾಪನೆಯನ್ನು ಮಾಡಿದ್ದು ಇನ್ನೂ ವಿಶೇಷ. ಯಾಕೆ ಅಂದ್ರೆ ಎಲ್ಲರ ಕೈಯಿಂದನೂ 18 ಶಕ್ತಿಪೀಠಗಳಿಗೂ ಮತ್ತು 12 ಜ್ಯೋತಿರ್ಲಿಂಗಗಳಿಗೂ ಹೋಗಿ ದರ್ಶನವನ್ನ ಮಾಡಿ ಅದನ್ನ ಆ ಪುಣ್ಯವನ್ನು ಪಡುವುದು ಹೇಳುವುದು ಕಷ್ಟ ಸಾಧ್ಯವಾಗಿರ್ತದೆ. ಹಾಗಾಗಿ ಒಂದೇ ಸಮಯದಲ್ಲಿ ಈ ಒಂದು ಜಾಗಕ್ಕೆ ಬಂದರೆ ಈ ಎಲ್ಲ ಶಕ್ತಿಪೀಠಗಳನ್ನ 12 ಜ್ಯೋತಿರ್ಲಿಂಗಗಳನ್ನ ಸಪ್ತ ಮಾತೃಕೆಯರನ್ನ ದರ್ಶನವನ್ನ ಮಾಡಿ ನಮ್ಮ ಜನ್ಮವನ್ನ ಕೃತಾರ್ಥರಾಗಿ ಮಾಡಿಕೊಳ್ಳಬಹುದು. ಪ್ರತಿ ಅಮಾವಾಸ್ಯೆ ದಿವಸ ಕೂಡ ಇಲ್ಲಿ ವಿಶೇಷವಾದಂತಹ ಹೋಮಗಳು, ದೇವಿ ಸಹಸ್ರನಾಮ ಹೋಮ, ಸಾದ್ಗುಣ್ಯ ದೇವತೆಗಳು ಮತ್ತು ಇಲ್ಲಿರುವಂತಹ ಎಲ್ಲ ದೇವತೆಗಳ ಮೂಲ ಮಂತ್ರ ಹವನ ಮತ್ತು ನಿತ್ಯ ಅನ್ನದಾನಾದಿಗಳು ವೈಭವಗಳು ನಡೀತಾ ಇದೆ. ಈ ಒಂದು ವಿಶೇಷದಿಂದ ಕೂಡಿರುವಂತಹ ಒಂದು ಕ್ಷೇತ್ರ ಈ ಒಂದು ಜಾಗ. ಇದಕ್ಕೆಲ್ಲ ಪೂರ್ವಭಾವಿಯಾಗಿದ್ದು ಈ ಜಾಗವನ್ನ ನಡೆಸಿಕೊಂಡು ಹೋಗಲಿಕ್ಕೆ ಕ್ಷೇತ್ರಪಾಲಕನಾಗಿ ಕಾಲಭೈರವನಾಗಿದ್ದು ಕ್ಷೇತ್ರಾಧಿಪತಿ ನಮಗೆಲ್ಲ ಗೊತ್ತಿರುವ ಹಾಗೆ ಶನಿ ಮಹಾತ್ಮನ ಒಂದು ಅನುಗ್ರಹದಿಂದ, ಆ ಶನಿ ಮಹಾತ್ಮನ ಒಂದು ಜಾಗದಿಂದ, ಅವನ ಒಂದು ಪೂರ್ಣ ಅನುಗ್ರಹದಿಂದ ಈ ಜಾಗ ಹೇಳುವುದು ಮೇಲೆ ಮೇಲೆ ಅಭಿವೃದ್ಧಿ ಆಗಬೇಕು. ಹಾಗಾಗಿ ಭಕ್ತ ಮಹಾಜನರೆಲ್ಲರೂ ಬಂದು ಈ ಒಂದು ಶಕ್ತಿಪೀಠಗಳನ್ನ 12 ಜ್ಯೋತಿರ್ಲಿಂಗಗಳನ್ನ ಒಂದೇ ಸಮಯದಲ್ಲಿ ಒಂದೇ ಜಾಗದಲ್ಲಿ ನಾವು ದರ್ಶನವನ್ನ ಪಡ್ಕೊಳ್ಬಹುದು. ಇದೊಂದು ವಿಶೇಷತೆ ಈ ಒಂದು ಜಾಗದಲ್ಲಿ ಇದೆ. ಇನ್ನು ಹೇಳಬೇಕು ಅಂತಂದ್ರೆ ಇದೊಂದು ಅಂತರ್ಗತವಾಗಿ ಭೂಮಿ ಒಳಗಡೆ ಇದ್ದಂತಹ ದೇವಿಯನ್ನ ಮೇಲೆ ಪ್ರತಿಷ್ಠೆಯನ್ನ ಮಾಡಿ ಭಕ್ತರ ಒಂದು ಅನುಕೂಲಕ್ಕಾಗಿ ಎಲ್ಲ ಪೂಜಾ ಕೈಂಕರ್ಯಗಳು ಇಲ್ಲಿ ನಡ್ಕೊಂಡು ಬರ್ತಾ ಇದೆ. ಕಾರ್ತಿಕ ಸೋಮವಾರಗಳು ಮತ್ತೆ ವಾರ್ಷಿಕೋತ್ಸವಾದಿಗಳು, ವೈಭವ, ಶರವನ್ನವರಾತ್ರಿ ಮತ್ತು ವಸಂತ ನವರಾತ್ರಿಗಳು ಎಲ್ಲ ಉತ್ಸವಾದಿಗಳು ಕೂಡ ಇಲ್ಲಿ ನಡೀತಾ ಇದೆ. ಈ ದೇವಸ್ಥಾನದ ಒಂದು ವಿಳಾಸ ಅಂತಂದ್ರೆ ಕೋಲಾರದಿಂದ ಮುಳುಬಾಗಿಲಿಗೆ ಹೋಗುವಾಗ ಕೋಲಾರದಿಂದ ಒಂದು 26-27 ಕಿಲೋಮೀಟರಲ್ಲಿ ಕಾಂತರಾಜ ಸರ್ಕಲ್ ಅಂತ ಒಂದು ಜಾಗ ಇದೆ. ಅಲ್ಲಿ ಶನಿ ಮಹಾತ್ಮನ ದೇವಸ್ಥಾನದ ಹಿಂಭಾಗದಲ್ಲಿ ಅಂದರೆ ಆವಣಿ ಹೋಗುವಂತಹ ರಸ್ತೆಯಲ್ಲಿ ಈ ಒಂದು ದೇವಸ್ಥಾನವಿದ್ದು, ಮತ್ತೆ ನೀವು ಮುಳುಬಾಗಿಲಿಂದ ಕೋಲಾರ ಹೋಗುವಾಗ ಆ ಮಾರ್ಗದಲ್ಲಿ ಮುಳುಬಾಗಿಲಿಂದ 7 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಸಾನ್ನಿಧ್ಯ ಲಲಿತಾ ಪರಮೇಶ್ವರಿ ಒಂದು ದೇವಸ್ಥಾನ. ಎಲ್ಲ ದೇವಸ್ಥಾನವನ್ನು ನಾವು ನೋಡ್ತೇವೆ, ಆದರೆ ಲಲಿತಾ ಪರಮೇಶ್ವರಿ ಸಾನ್ನಿಧ್ಯ ಒಂದು ದೇವಸ್ಥಾನ ಹೇಳುವುದು ಬಹಳ ಒಂದು ವಿರಳ, ಬಹಳ ಒಂದು ಕಡಿಮೆ ಸಂಖ್ಯೆಯಲ್ಲಿದೆ. ಹಾಗಾಗಿ ಡೈಲಿ ನಾವೇನು ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮವನ್ನು ನಾವು ಕೇಳ್ತೇವೋ, ಆ
ಪರಮೇಶ್ವರಿಯ ದರ್ಶನವನ್ನು ಮಾಡಿದರೆ ಸಾಕು, ಎಲ್ಲ ವಿಧವಾದಂತಹ ಕಷ್ಟ ಕಾರ್ಪಣ್ಯಗಳನ್ನ ಆ ತಾಯಿ ದೂರ ಮಾಡ್ತಾಳೆ. ಯಾಕೆಂದ್ರೆ ದೇವಿ ಮಹಾತ್ಮದಲ್ಲಿ ಒಂದು ಶ್ಲೋಕ ಉಂಟು, ಸರ್ವಾಬಾಧಾ ಪ್ರಶಮನಂ ಸರ್ವಾಬಾಧಾ ವಿನಿರ್ಮುಕ್ತೋ ಧನಧಾನ್ಯ ಸಮನ್ವಿತ ಮನುಷ್ಯೋ ಮತ್ಪ್ರಸಾದೇನ ಭವಿಷ್ಯತಿ ನ ಸಂಶಯ ಎಂಬುದಾಗಿ. ಅಂದರೆ ಆ ದೇವಿಯನ್ನ ಯಾರು ದರ್ಶನವನ್ನು ಮಾಡ್ತಾರೋ ಭಕ್ತಿಯಿಂದ, ಜಗದಂಬಾ ಅಂತ ಯಾರು ಒಂದು ಮಾತನ್ನು ಹೇಳ್ತಾರೋ ಅವರಿಗೆ ಎಲ್ಲ ವಿಧವಾದಂತಹ ಬಾಧೆಗಳನ್ನ ತೊಂದರೆಗಳನ್ನ ದೂರ ಮಾಡಿ ಧನಧಾನ್ಯ ಐಶ್ವರ್ಯಾದಿ ಸಂಪತ್ತನ್ನು ಕೊಟ್ಟು ನಾವೇನು ಕೇಳ್ತೇವೋ ಕೇಳೋದಕ್ಕಿಂತ ಮುಂಚೆ ಅನುಗ್ರಹವನ್ನು ಮಾಡುವಂತಹ ಒಂದು ಸಾಮರ್ಥ್ಯ ಲಲಿತಾ ತ್ರಿಪುರ ಸುಂದರಿಗೆ ಇದೆ ಎಂದು ಹೇಳಿ ಬಯಸ್ತೇವೆ. ಬಹಳಷ್ಟು ಜನ ಇಲ್ಲಿ ಬಂದು ಆ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಒಂದು ಕುಟುಂಬಕ್ಕೆ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಿದ್ದು ಇದೆ. ದೇವಸ್ಥಾನದ ಸಮಯ ಬೆಳಗ್ಗೆ 7:30ಯಿಂದ 1:30ವರೆಗೂ ದರ್ಶನ ಇರುತ್ತದೆ. ನಂತರ ಮಧ್ಯಾಹ್ನ 3:30ಯಿಂದ ಸಂಜೆ 7 ಗಂಟೆವರೆಗೂ ದರ್ಶನದ ಅವಕಾಶ ಇರುತ್ತದೆ. ಹಾಗಾಗಿ ಒಂದು ಅಷ್ಟಬಂಧನ ಮಹಾಕುಂಭಾಭಿಷೇಕ ವೈಭವಕ್ಕೆ ಎಲ್ಲರಿಗೂ ಬನ್ನಿ, ಎಲ್ಲರನ್ನೂ ಕರೆತನ್ನಿ ಅಂತ ಮತ್ತೊಮ್ಮೆ ಹೇಳುತ್ತಾ ಎರಡನ್ನ ನುಡಿ ಮುತ್ತುಗಳನ್ನ ತಾಯಿಯ ಪಾದಕ್ಕೆ ಚರಣಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ.